ಕಲಬುರಗಿ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ವೀಕ್ಷಣೆಗೆ ಅಂತ ಹೋಗಿ ನೋಡಿ, ಅಲ್ಲಿ ನೀರ್ ಬಂದಿರುತ್ತೆ, ಹೋಗ್ಬೇಡಿ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಜನ ಹೋಗಿ ನಿಂತ್ಕೋತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದಾರೆ. ಏನ್ ನೋಡೋದಿರುತ್ತೆ, ಪ್ರವಾಹ ನೋಡಕ್ ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಯಾದಗಿರಿ ಹೊರವಲಯದಲ್ಲಿ ಭೀಮಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜೀವದ ಹಂಗು ತೊರೆದು ಬೇರೆ ಒಬ್ಬ ಯುವಕ ಪಾಪ ಈಜಾಡಿ ಇವರನ್ನ ರಕ್ಷಣೆ ಮಾಡಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ನೋಡಕ್ ಹೋಗ್ತಾರೆ ಅರ್ಥ ಆಗಲ್ಲ. ಜನಗಳಿಗೆ ನೀರಿನ ಹರಿವು, ನೀರಿನ ಸೆಳೆತ ಎಷ್ಟು ಪ್ರಬಲವಾಗಿರುತ್ತೆ ಅನ್ನುವಂಥದ್ರ ಅರ್ಥ ಆಗಲ್ಲ. ಕಲಬುರಗಿ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ವೀಕ್ಷಣೆಗೆ ಅಂತ ಹೋಗಿ ನೋಡಿ, ಅಲ್ಲಿ ನೀರ್ ಬಂದಿರುತ್ತೆ, ಹೋಗ್ಬೇಡಿ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಜನ ಹೋಗಿ ನಿಂತ್ಕೋತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದಾರೆ. ಏನ್ ನೋಡೋದಿರುತ್ತೆ, ಪ್ರವಾಹ ನೋಡಕ್ ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಯಾದಗಿರಿ ಹೊರವಲಯದಲ್ಲಿ ಭೀಮಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜೀವದ ಹಂಗು ತೊರೆದು ಬೇರೆ ಒಬ್ಬ ಯುವಕ ಪಾಪ ಈಜಾಡಿ ಇವರನ್ನ ರಕ್ಷಣೆ ಮಾಡಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ನೋಡಕ್ ಹೋಗ್ತಾರೆ ಅರ್ಥ ಆಗಲ್ಲ. ಜನಗಳಿಗೆ ನೀರಿನ ಹರಿವು, ನೀರಿನ ಸೆಳೆತ ಎಷ್ಟು ಪ್ರಬಲವಾಗಿರುತ್ತೆ ಅನ್ನುವಂಥದ್ರ ಅರ್ಥ ಆಗಲ್ಲ. ಕಲಬುರಗಿ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ವೀಕ್ಷಣೆಗೆ ಅಂತ ಹೋಗಿ ನೋಡಿ, ಅಲ್ಲಿ ನೀರ್ ಬಂದಿರುತ್ತೆ, ಹೋಗ್ಬೇಡಿ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಜನ ಹೋಗಿ ನಿಂತ್ಕೋತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದಾರೆ. ಏನ್ ನೋಡೋದಿರುತ್ತೆ, ಪ್ರವಾಹ ನೋಡಕ್ ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಯಾದಗಿರಿ ಹೊರವಲಯದಲ್ಲಿ ಭೀಮಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜೀವದ ಹಂಗು ತೊರೆದು ಬೇರೆ ಒಬ್ಬ ಯುವಕ ಪಾಪ ಈಜಾಡಿ ಇವರನ್ನ ರಕ್ಷಣೆ ಮಾಡಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ನೋಡಕ್ ಹೋಗ್ತಾರೆ ಅರ್ಥ ಆಗಲ್ಲ. ಜನಗಳಿಗೆ ನೀರಿನ ಹರಿವು, ನೀರಿನ ಸೆಳೆತ ಎಷ್ಟು ಪ್ರಬಲವಾಗಿರುತ್ತೆ ಅನ್ನುವಂಥದ್ರ ಅರ್ಥ ಆಗಲ್ಲ. ಕಲಬುರಗಿ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ವೀಕ್ಷಣೆಗೆ ಅಂತ ಹೋಗಿ ನೋಡಿ, ಅಲ್ಲಿ ನೀರ್ ಬಂದಿರುತ್ತೆ, ಹೋಗ್ಬೇಡಿ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಜನ ಹೋಗಿ ನಿಂತ್ಕೋತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದಾರೆ. ಏನ್ ನೋಡೋದಿರುತ್ತೆ, ಪ್ರವಾಹ ನೋಡಕ್ ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಯಾದಗಿರಿ ಹೊರವಲಯದಲ್ಲಿ ಭೀಮಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜೀವದ ಹಂಗು ತೊರೆದು ಬೇರೆ ಒಬ್ಬ ಯುವಕ ಪಾಪ ಈಜಾಡಿ ಇವರನ್ನ ರಕ್ಷಣೆ ಮಾಡಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ನೋಡಕ್ ಹೋಗ್ತಾರೆ ಅರ್ಥ ಆಗಲ್ಲ. ಜನಗಳಿಗೆ ನೀರಿನ ಹರಿವು, ನೀರಿನ ಸೆಳೆತ ಎಷ್ಟು ಪ್ರಬಲವಾಗಿರುತ್ತೆ ಅನ್ನುವಂಥದ್ರ ಅರ್ಥ ಆಗಲ್ಲ. ಕಲಬುರಗಿ
ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ವೀಕ್ಷಣೆಗೆ ಅಂತ ಹೋಗಿ ನೋಡಿ, ಅಲ್ಲಿ ನೀರ್ ಬಂದಿರುತ್ತೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಜನ ಹೋಗಿ ನಿಂತ್ಕೋತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದಾರೆ. ಏನ್ ನೋಡೋದಿರುತ್ತೆ, ಪ್ರವಾಹ ನೋಡಕ್ ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಯಾದಗಿರಿ ಹೊರವಲಯದಲ್ಲಿ ಭೀಮಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜೀವದ ಹಂಗು ತೊರೆದು ಬೇರೆ ಒಬ್ಬ ಯುವಕ ಪಾಪ ಈಜಾಡಿ ಇವರನ್ನ ರಕ್ಷಣೆ ಮಾಡಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ನೋಡಕ್ ಹೋಗ್ತಾರೆ ಅರ್ಥ ಆಗಲ್ಲ. ಜನಗಳಿಗೆ ನೀರಿನ ಹರಿವು, ನೀರಿನ ಸೆಳೆತ ಎಷ್ಟು ಪ್ರಬಲವಾಗಿರುತ್ತೆ ಅನ್ನುವಂಥದ್ರ ಅರ್ಥ ಆಗಲ್ಲ. ಕಲಬುರಗಿ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ವೀಕ್ಷಣೆಗೆ ಅಂತ ಹೋಗಿ ನೋಡಿ, ಅಲ್ಲಿ ನೀರ್ ಬಂದಿರುತ್ತೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಜನ ಹೋಗಿ ನಿಂತ್ಕೋತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದಾರೆ. ಏನ್ ನೋಡೋದಿರುತ್ತೆ, ಪ್ರವಾಹ ನೋಡಕ್ ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಯಾದಗಿರಿ ಹೊರವಲಯದಲ್ಲಿ ಭೀಮಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜೀವದ ಹಂಗು ತೊರೆದು ಬೇರೆ ಒಬ್ಬ ಯುವಕ ಪಾಪ ಈಜಾಡಿ ಇವರನ್ನ ರಕ್ಷಣೆ ಮಾಡಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ನೋಡಕ್ ಹೋಗ್ತಾರೆ ಅರ್ಥ ಆಗಲ್ಲ. ಜನಗಳಿಗೆ ನೀರಿನ ಹರಿವು, ನೀರಿನ ಸೆಳೆತ ಎಷ್ಟು ಪ್ರಬಲವಾಗಿರುತ್ತೆ ಅನ್ನುವಂಥದ್ರ ಅರ್ಥ ಆಗಲ್ಲ. ಕಲಬುರಗಿ ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ವೀಕ್ಷಣೆಗೆ ಅಂತ ಹೋಗಿ ನೋಡಿ, ಅಲ್ಲಿ ನೀರ್ ಬಂದಿರುತ್ತೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಜನ ಹೋಗಿ ನಿಂತ್ಕೋತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದಾರೆ. ಏನ್ ನೋಡೋದಿರುತ್ತೆ, ಪ್ರವಾಹ ನೋಡಕ್ ಹೋಗಿ ಕೊಚ್ಚಿ ಹೋಗ್ತಾ ಇದ್ದ ಆ ವ್ಯಕ್ತಿಯನ್ನ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಯಾದಗಿರಿ ಹೊರವಲಯದಲ್ಲಿ ಭೀಮಾ ನದಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜೀವದ ಹಂಗು ತೊರೆದು ಬೇರೆ ಒಬ್ಬ ಯುವಕ ಪಾಪ ಈಜಾಡಿ ಇವರನ್ನ ರಕ್ಷಣೆ ಮಾಡಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ನೋಡಕ್ ಹೋಗ್ತಾರೆ ಅರ್ಥ ಆಗಲ್ಲ. ಜನಗಳಿಗೆ ನೀರಿನ ಹರಿವು, ನೀರಿನ ಸೆಳೆತ ಎಷ್ಟು ಪ್ರಬಲವಾಗಿರುತ್ತೆ ಅನ್ನುವಂಥದ್ರ ಅರ್ಥ ಆಗಲ್ಲ.